ಕೊಡಗು ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾದ ಮಳೆ ಮತ್ತೆ ಮುಂದುವರಿತಾ ಇದೆ. ಮಳೆಯ ಆರ್ಭಟ ಕಾವೇರಿ ನದಿಯ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದೆ. ಈಗಿರೋ ಮಾಹಿತಿ ಪ್ರಕಾರ ಕೆಆರ್ಎಸ್ನಲ್ಲಿ 110 ಅಡಿಗೆ ತಲುಪಿದೆ ನೀರು. ಹಾಗಾಗಿ ನಾಪೋಕ್ಲು ಮೂರ್ನಾಡು ರಸ್ತೆ ಮೇಲೆ ನೀರು ಹರಿತಾ ಇದೆ. ಭಾರಿ ಮಳೆಯಿಂದ ರಸ್ತೆ ಮೇಲೆ ನೀರು ಹರಿತಾ ಇರತಕ್ಕಂಥದ್ದು. ಕಾವೇರಿಯ ಪ್ರತಾಪಕ್ಕೆ ಸಿಲುಕಿದೆ ಚರಿಯಪರಂಬು, ಕಲ್ಲುಮೊಟ್ಟೆ ಅಂತಕ್ಕಂಥ ಪ್ರದೇಶಗಳು. ಆ ಏರಿಯಾಗಳಿಗೆ ಹೋಗೋಕ್ಕೆ ಆಗ್ತಾ ಇಲ್ಲ. ಆ ಊರುಗಳಿಗೆ ಚರಿಯಪರಂಬು ಮತ್ತು ಕಲ್ಲುಮೊಟ್ಟೆ ಭಾಗಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ರೋಡೆಲ್ಲ ನೋಡಿ ಅಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಇದೆಲ್ಲ ಮಡಿಕೇರಿ ಸರೌಂಡಿಂಗಲ್ಲೇ ಆಗಿದೆ. ಕೊಡಗು ಜಿಲ್ಲೆಯ ಜನರಿಗೆ ಇದು ನಿಜವಾದ ಮಳೆಗಾಲ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಇದೆಲ್ಲ ಅವ್ರಿಗೆ ಕಾಮನ್. ಈ ಥರ ಮಳೆಯನ್ನು ಅವ್ರು ನೋಡಿದ್ದಾರೆ. ಮತ್ತು ಕಾಫಿಗೂ ಕೂಡ ಒಳ್ಳೇದು ಈ ಥರ ಮಳೆ ಆದರೆ. ಬಟ್ ತುಂಬ ಸುದೀರ್ಘವಾಗಿ ಬೀಳಬಾರ್ದು ಅಷ್ಟೇ. ಈ ಥರ ಪರಿಸ್ಥಿತಿ. ಕಾವೇರಿ ನದಿಗೆ ನೀರು ಜಾಸ್ತಿ ಆಗಿದೆ. ಮೊದಲು ನಿಮಗೆ ಹಾರಂಗಿಗೆ ಜಾಸ್ತಿ ನೀರು ಬಂತು, ಹಾವೇರಿ ತುಂಬಿತು. ಅಲ್ಲಿಂದ ಒಂದು 30,000 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ. ಆ ಥರ ಬಿಟ್ಟಿರೋದ್ರಿಂದ ಈಗ KRSಗೆ ನೀರು ಬಂದು 110 ಅಡಿಗೆ ಬಂದ್ಬಿಟ್ಟಿದೆ. KRS 124 ಅಡಿ ಇರೋದು ಗರಿಷ್ಠ. ಇನ್ನು 14 ಅಡಿ ಇದೇ ಪ್ರಮಾಣದಲ್ಲಿ ಮಳೆ ಆದರೆ ನನ್ನ ಪ್ರಕಾರ ಇನ್ನೊಂದು ವಾರ ಮ್ಯಾಕ್ಸಿಮಮ್, ಒಂದು ವಾರಕ್ಕೆ ತುಂಬ ಹೋಗ್ಬಿಡುತ್ತೆ KRS. ಕಾವೇರಿ ಜಲಾನಯನ ಪ್ರದೇಶದ ಡ್ಯಾಮ್ಗಳೆಲ್ಲ ಹೆಚ್ಚು ಕಡಿಮೆ ತುಂಬಿತು. ಇನ್ನು ಈ ಹಿಂದೆನೇ ಒಂದು ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ. ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275 ಆ ವಿಚಾರ. ಕೊಡಗು ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ, ಅದರ ಆರ್ಭಟ ಕೂಡ ಮುಂದುವರೆದಿದೆ. ಮಡಿಕೇರಿಯ ಮದೆನಾಡಿನ ಕರ್ತೋಜಿಯ ಮುಖ್ಯ ರಸ್ತೆಯಲ್ಲಿ ಬಿರುಕು ಬಿಟ್ಟಿದೆ. ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಕಳೆದ ಒಂದು ವಾರದ ಹಿಂದೆನೇ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಸೊ ಇದರ ಬೆನ್ನಲ್ಲೇ ಕಾಮಗಾರಿ ಮಾಡೋದಕ್ಕೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಬಂದಿದ್ದಾರೆ. ವಾರದಿಂದ ರಸ್ತೆ ಉಬ್ಬುತ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ವಾಹನ ಸವಾರರಲ್ಲಿ ಆತಂಕ ಜಾಸ್ತಿ ಆಗಿತ್ತು. ನಾವು ಒಂದು ಸರ್ತಿ ಹೀಗೆ ನಮ್ಮ ಪ್ರತಿನಿಧಿ ಜೊತೆ ಲೈವ್ ತಗೋಬೇಕಾದ್ರೆ ಆ ರೋಡು ಉಬ್ಬುತ್ತಾ ಇದ್ದದನ್ನು ಕೂಡ ತೋರಿಸ್ತಾ ಇದ್ವಿ, ಹೆಂಗೆ ರೋಡ್ ಉಬ್ಬುತ್ತಾ ಇದೆ ಅಂತ. ಹಾಗಾಗಿ ಈಗ ಆ ರೆಡಿ ಮಾಡೋದಕ್ಕೆ ಬಂದಿದ್ದಾರೆ. ಅದೇನೋ JCB ಮತ್ತು ಒಂದು ಟಿಪ್ಪರನ್ನು ಬಳಸ್ಕೊಂಡು ರಸ್ತೆಯನ್ನು ಸರಿಪಡಿಸೋದಕ್ಕೆ ಈಗ ಪ್ರಾಧಿಕಾರದವರು ಮುಂದಾಗಿದ್ದಾರೆ ಅಂತ. ರಸ್ತೆ ಉಬ್ಬುತ್ತಾ ಇದೆ ಅಂತಂದರೆ ಅದು ಇನ್ನೊಂದು ಥರ ಇದು ನೈಸರ್ಗಿಕವಾಗಿ ರಸ್ತೆ ಕೆಳಗಡೆಯಿಂದ ಉಬ್ಬುತ್ತೆ. ಟಾರ್ ರೋಡೇ ಉಬ್ಬುತ್ತೆ ಮೇಲ್ಗಡೆಗೆ. ಸೊ ಹಾಗಾಗಿ ಅದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈಗ ಅದನ್ನು ರೆಡಿ ಮಾಡ್ತಾ ಇರೋ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಕೊಡಗು ಜಿಲ್ಲೆಯಲ್ಲಿ ಇದು ಕೂಡ ಮಳೆಯ ಪರಿಣಾಮ ಮತ್ತು ಇದೊಂಥರ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ವೆಹಿಕಲ್ ಅವರು ಪಾಸ್ ಆಗೋದಕ್ಕೆ ಹೆದರ್ತಾ ಇದ್ರು, ಉಬ್ಬಿದ ರಸ್ತೆಯಲ್ಲಿ ಹೋಗೋದಕ್ಕೆ.